ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ನನ್ನ ಮಗನ ಮೊದಲನೇ ದಿನ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಮೊದಲನೇ ದಿನ ಸ್ಕೂಲ್ ಕಳಿಸೋದಕ್ಕಿಂತ ಮುಂಚೆ ಅವ್ನಿಗೆ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು, ಯಾವುದೆಲ್ಲ ಪೂಜೆ ಮಾಡಿಸಿದ್ರು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರು ಸ್ಕಿಪ್ ಮಾಡದೆ ಎಂಡ್ವರ್ಗ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಪಪ್ಪ ಆಲ್ ದ ಬೆಸ್ಟ್. ರೈಟ್ ಹ್ಯಾಂಡ್ ಮಗನೇ. ಹ್ಯಾಪಿ. ಅಮ್ಮ ಬಂದು ಕರ್ಕೊಂಡು ಬರುತ್ತೆ, ಅಲ್ಲಿವರೆಗೂ ಆರಾಮಾಗಿರ್ಬೇಕು. ಓಕೆನಾ? ಮಕ್ಕಳು ಸ್ಕೂಲ್ ಬರೋದಕ್ಕಿಂತ ಮುಂಚೆ ಫಸ್ಟ್ ಡೇ ಅವ್ರು ಹೋಗ್ತಾರಲ್ಲ, ಆವಾಗ ಅವ್ರಿಗೆ ಒಂದು ಫ್ಲವರ್ ಪಾರ್ಟ್ನ ಈ ಥರ ಪ್ರೆಸೆಂಟ್ ಮಾಡಬೇಕಂತೆ. ಸೊ ಅದೇನೋ ಒಂದು ಮೆಮೊರಿ ಅಂತ ಪ್ರಿನ್ಸಿ ನಮ್ಗೆ ಹೇಳಿದರು, ಹಾಗಾಗಿ ಕೂಡ ನಾವು ತೊಗೊಂಡೋಗಿದ್ದೀವಿ. ಥ್ಯಾಂಕ್ ಯು ಅಂತ. ಯಾಕೆ ಬಂದಿಲ್ಲ ನಿನ್ನೆ ಕ್ಲಾಸಿಗೆ ಅಂತ ಕಳಿಸ್ಕೊಡ್ಲಿಲ್ಲ ಅಮ್ಮ. ಗುಡ್ ಮಾರ್ನಿಂಗ್ ಹೇಳಿ. ನಮಸ್ತೆ ಮಾಡಿ ಪಾಪು. ನಮಸ್ತೆ. ಗುಡ್ ಮಾರ್ನಿಂಗ್ ಟೀಚರ್. ಹೇಳು ಮಗನೇ. ನಮಸ್ತೆ ಟೀಚರ್. Shall I get in? Come. ಅಳ್ತೀರಾ? ಅಳಲ್ಲ ಅಲ್ಲ? ಹಾಂ ಬಾಯ್, ಆಮೇಲೆ ಬರ್ತೀವಿ ನಾವು. ಓಕೆನಾ? ಈಗ ಕ್ಲಾಸ್ಗೆ ಹೋಗಿ ನೀವು. ಓಕೆ ಬಾಯ್. When will start your school? ಫ್ರಮ್ ಟುಮಾರೋ. All the best. ನೀವು ಬಾಯ್ ಮಾಡಿ. ಸರ್ ಬಾಯ್ ಮಾಡಿ. ಬಾಯ್ ಮೌರ್ಯ. ಅಮ್ಮ ಬೇಗ ಬರುತ್ತೆ. ಓಕೆ, ಅಮ್ಮ ಕೆಲಸ ಮಾಡಿ ಬರುತ್ತೆ. ಓಕೆ, ಆಟ ಆಡು. ಗೋ ಬೇಬಿ. ನೋ ಕ್ರೈ. ಹ್ಯಾಪಿ ಹ್ಯಾಪಿ ಮೌರ್ಯ. ಥಮ್ಸ್ ಅಪ್ ಮೌರ್ಯ, ಥಮ್ಸ್ ಅಪ್. ಅಯ್ಯೋ ಇಲ್ಲಿ ನನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ. ಅವನಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಾನು ಬಾಯಿ ಥಮ್ಸಪ್ ಮಾಡು ಅಂತ ಹೇಳಿದ ತಕ್ಷಣ ನನಗಂತೂ ಫುಲ್ ಹಳುನೇ ಬಂದುಬಿಡ್ತು. ಯಾವಾಗಲೂ ನನ್ನ ಮಗ ನನ್ನ ಜೊತೆಲೇ ಇಲ್ಲ. ನನ್ನ ಅಡುಗೆ ಮನೆಯಲ್ಲಿ ಇಲ್ಲಿರುವ ಇಲ್ಲಿ ನನ್ನ ಜೊತೆ ಹಾಕ್ಕೊಂಡು ಇಲ್ಲಿಂದ ಸುತ್ತಾ ಇಲ್ಲ. ಸೊ ಅವ್ನು ಸ್ಕೂಲ್ಗೆ ಹೋದಾಗ ನನಗಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಖುಷಿಯಾಗಿತ್ತೆ. ನನ್ನ ಮಗಳು ಗೊತ್ತಿಲ್ಲ, ನನಗೆ ತುಂಬಾ ಖುಷಿಯಾಗಿತ್ತು ಅವತ್ತಿನ ದಿನ ಅವಳು ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ. ಬಟ್ ಮೌರ್ಯ ಹೋದಾಗಂತೂ ನಿಜವಾಗ್ಲೂ ಒಳ್ಳೆ ಬಂತು. ಆ್ಯಂಡ್ ನಾನು ಹಾಕಿದ್ದೀನಿ ಕೂಡ. ಇದು ಮೌರ್ಯಗಿನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 1 ವೀಕೆ ಅವ್ರಿಗೆ 1 ಅವರ್ ಅಭ್ಯಾಸ ಆಗಲಿ ಕ್ಲಾಸಸ್ ಅಂದರೆ ಹೆಂಗಿರುತ್ತೆ, ಸ್ಕೂಲ್ ಅಂದರೆ ಹೆಂಗಿರುತ್ತೆ, ಹೇಗೆ ಕುತ್ಕೊಬೇಕು, ಅಲ್ಲೆಲ್ಲ ಹೇಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿ ಸೆಟ್ಲಿಂಗ್ ಟೈಮ್ ಥರ ಅವರು ಮಾಡಿದರು. ಸೋಮವಾರ ಅವ್ರಿಗೆ 1 ಅವರು, ಮಂಗಳವಾರ ಅವ್ರಿಗೆ 1.5 ಅವರು, ವೆಡ್ನೆಸ್ಡೇ ಅವ್ರಿಗೆ 2 ಅವರ್ಸು. ಆ ಥರ 1 ವೀಕಲ್ಲಿ ಅವರು 3.5 ಅವರ್ಸು ಕುತ್ಕೋಬೇಕು, ಅಭ್ಯಾಸ ಆಗಲಿ ಅಂತ ಹೇಳಿದ್ರು. ಹಂಗಾಗಿ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 1 ವೀಕೆ ಅವನಿಗೆ ಈ ಥರ ಬರೀ ಲಂಚು ಏನು ಕಳಿಸ್ತೇನೆ, ಸ್ನ್ಯಾಕ್ಸು ಮತ್ತು ವಾಟರ್ ಬಾಟಲನ್ನೇ ನಾವು ಕಳಿಸ್ತಾ ಇದ್ವಿ. ಅವ್ರು ಹೇಳಿದರು ಆ ಥರ. ಸೊ ನನಗೆ ಖುಷಿಯಿಂದ ಬರ್ತಿದ್ದಾನೆ. ನನಗಂತೂ ಫುಲ್ ಖುಷಿ ಆಯಿತು. ಭಯ ಇತ್ತು ನನಗೆ ಅಳ್ತಾನ ಏನೋ ಅಂತ. ಹಾಗೆ ಗೊಂಬೆಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಇದು ನನ್ನ ಮಗ ಸೆಟ್ಲಿಂಗ್ ಟೈಮಲ್ಲಿ ಸೆಕೆಂಡ್ ಡೇ. ಗೊಂಬೆ ಸ್ಕೂಲಲ್ಲಿ ಸಖತ್ ಎಂಜಾಯ್ ಮಾಡೋ ಫೋಟೋ ಎಲ್ಲ ತೆಗೆಸ್ಕೊಂಡು ಸಖತ್ ಎಂಜಾಯ್ ಮಾಡ್ತಿದ್ದಾನೆ. ಸೆಕೆಂಡ್ ಡೇ ಅವ್ನು ಸ್ಕೂಲ್ಗೆ ಹೋದಾಗ ಸೆಟ್ಲಿಂಗ್ ಟೈಮ್ ಡೇನಲ್ಲಿ ಫುಲ್ ಹತ್ಕೊಂಡು ಚೆಂಡಿ ಮಾಡಿ ನಮಗಂತೂ ಸಾಕಾಯಿತು. ಅಷ್ಟು ಹತ್ಕೊಂಡು ಅಳ್ತಿದ್ದ ಅವನು. ಒಂದು 30 ಮಿನಿಟ್ಸೇ ಫುಲ್ ಅಳ್ತಿದ್ದಾನೆ. ನಮ್ಮನ್ನು ಬಿಟ್ಟು ಹೋಗೋಕ್ಕೆ ರೆಡಿನೇ ಇಲ್ಲ. ಸೊ ಹಂಗೂ ಕಷ್ಟಪಟ್ಟು ಕರ್ಕೊಂಡು ಹೋದ್ರು. ಸೊ ಬರ್ಬೇಕಾದ್ರೆ ನೋಡಿ ಎಷ್ಟು ಹ್ಯಾಪಿಯಾಗಿ ಪ್ರಿನ್ಸಿ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದ ಅಂತ. 2 ಡೇಸ್ ಕಂಟಿನ್ಯೂಸ್ ಆಗಿ ಮೌರ್ಯ ಹೇಳ್ತಿದ್ದ. ಸ್ಕೂಲಿಂದ ಹೋಗ್ಬೇಕಂದ್ರೆ, ಮನೆಯಿಂದ ಹೋಗ್ಬೇಕಂದ್ರೆ ಸ್ಕೂಲಿಗೆ ತುಂಬ ಖುಷಿಯಾಗಿ ಹೋಗ್ತಾ ಇದ್ದ. ನಮ್ಮ ಸ್ನ್ಯಾಕ್ಸ್ ಹಾಕಿದ್ದೀರಾ, ಏನು ಹಾಕಿದ್ದೀರಾ, ಅಮ್ಮ ನ್ಯಾಪ್ಕಿನ್ ಹಾಕಿದ್ದೀರಾ, ವಾಟರ್ ಬಾಟಲ್ ಹಾಕಿದ್ದೀರಾ ಅಂತೆಲ್ಲ ಕ್ವಶನ್ ಮಾಡ್ತಾಯಿದ್ದ. ಫುಲ್ ಖುಷಿಯಿಂದ ಮನೆಯಿಂದ ಹೊರಡ್ತಾ ಇದ್ದ. ಸ್ಕೂಲ್ ಗೇಟ್ ಒಳಗೆ ಹೋಗ್ಬೇಕು ಅಂದರೆ ಫುಲ್ಲು ಅಳು ಬರೋದು ಅವನಿಗೆ. 2 ಡೇಸ್ ಅಂತೂ ಸಾಕಾಯಿತು ನಮಗೆ ಅವನ್ನ ಅಡ್ಜಸ್ಟ್ ಮಾಡೋದಕ್ಕೆ. ಬಟ್ ಫ್ರೈಡೇ ಅವನು ತುಂಬಾ ಖುಷಿಯಾಗಿ ಆರಾಮಾಗಿ ಸ್ಕೂಲ್ಗೆ ಹೊಟ್ಟೋದ. ಎಲ್ಲೋಯ್ತಿದ್ದೀರಾ? ಜೋರಾಗಿ ಹೇಳು. ಸ್ಕೂಲ್ಗೆ ಹೋಯ್ತಿದ್ಯಾ? ಏನಕ್ಕೆ? ಯಾಕೋ? ಅಕ್ಷರಾಭ್ಯಾಸ. ಅಕ್ಷರ ಅಭ್ಯಾಸ. ಎಲ್ಲೋಯ್ತಿದ್ಯಾ? ಕರೆಕ್ಟಾಗಿ ಜೋರಾಗಿ ಹೇಳು. ಏನಕ್ಕೆ ಹೋಯ್ತಿದ್ಯಾ? ಅಕ್ಷರಾಭ್ಯಾಸ. ಜೋರಾಗಿ ಹೇಳ್ಬೇಕಲ್ವಾ? ಎಲ್ಲಿ ಹೋಯ್ತಿದ್ಯಾ? ಗೊಂಬೆ ನಾರ್ಮಲ್ ಟೈಮಲ್ಲಿ ಫುಲ್ ಜೋರಾಗಿ ಕಿರ್ಚಾಡ್ತಾಳೆ. ನಾನು ಈ ಥರ ವ್ಲಾಗ್ ಮಾಡ್ತಿದ್ವಿ ಅಂದಾಗ ಅವಳಿಗೆ ವಾಯ್ಸೇ ಬರಲ್ಲ ಅವಳಿಗೆ. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ನನ್ನ ಮಗಳು ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ನನ್ನ ಮಗ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ಕುರ್ತಾ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ.
ಇದಕ್ಕೆ ಅಮ್ಮ ಮಾತ್ರ ಅಲ್ಲೋಗಿದ್ದಾರೆ, ಅಪ್ಪಂದ್ರು ಬರೋಂಗಿಲ್ವಂತೆ. ಸೊ ಹಂಗಾಗಿ ಪ್ರದೀಪ್ ಬರ್ತಾಯಿಲ್ಲ. ನಾನು ನನ್ನ ಮಗಳು ಮತ್ತು ನನ್ನ ಮಗ ಹೋಗ್ತಿದ್ದೀವಿ. ನನ್ನ ಮಗಳಿಗೆ ನಾನು ಪರ್ಮಿಷನ್ ತೊಗೊಂಡಿದ್ದೆ, ಅವಳಿಗೆ ತುಂಬ ಇಷ್ಟ ಆಯಿತು ಬರೋದಕ್ಕೆ. ಹಾಗಾಗಿ ನಾನು ಕೇಳಿದ್ದೆ, ಓಕೆ ಅಂತ ಹೇಳಿದರು. ಆ್ಯಂಡ್ ಅವಳಿಗೂ ಕೂಡ ನಾನು ಅಕ್ಷರಾಭ್ಯಾಸ ಮಾಡಿಸಿರಲಿಲ್ಲ. ಹಾಗಾಗಿ ಅವಳಿಗೂ ನೋಡಲಿ ಅಂತೇಳಿ ನಾನು ಅವಳನ್ನು ಕರ್ಕೊಂಡೋಗಿದ್ದೆ. ಸೊ ಒಳಗೋಗಿದ ತಕ್ಷಣ ನಾನು ಫಸ್ಟ್ ಮಾಡಿದ್ದೆ ಫೋಟೋಸ್ ಎಲ್ಲ ತೆಗಿಯೋದು. ಯೂರೋ ಕಿಡ್ಸು, ನನ್ನ ಮಗನ ಕೂಡ ನಾನು ಯೂರೋ ಕಿಡ್ಸ್ಗೆ ಜಾಯಿನ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳು ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಬೇಸಿಕ್ ಸಿಕ್ತು ನನ್ನ ಮಗಳಿಗೆ. ಹಾಗಾಗಿ ಕೂಡ ನನ್ನ ಮಗನೂ ಕೂಡ ನಾನು ಇಲ್ಲೇ ಜಾಯಿನ್ ಮಾಡಿದ್ದೀನಿ. ಸೊ ಫೈನಲಿ ನಾವು ಸ್ಕೂಲ್ ಹತ್ರ ಬಂದಿದ್ದೀವಿ. 9 o'clock ಅಂತಲೇ ಹೇಳಿದರು. ಹಾಗಾಗಿ ನಾವು 9 o'clock ಕರೆಕ್ಟಾಗಿ ಬೇಗನೆ ಬಂದ್ವಿ. ನನ್ನ ಮಗಳು ನನ್ನ ಮಗ ಇಬ್ಬರೂ ರೆಡಿಯಾಗಿದ್ದಾರೆ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದ್ದಾರೆ ಅಂತ. ನಾವು ಕರೆಕ್ಟಾಗಿ 9 o'clockಗೆ ರೀಚ್ ಆದ್ವಿ ಸ್ಕೂಲ್ ಹತ್ರ. ಎಲ್ಲರೂ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅಂದರೆ ಅಮ್ಮ ಮಾತ್ರ, ಅಪ್ಪಂದಿರು ಬರೋಂಗಿರಲಿಲ್ಲ. ನಾವು ಕೂಡ ಒಳಗಡೆ ಹೋಗೋಣ ಅಂತ ಹೇಳಿ ಬಂದ್ವಿ. ರಂಗೋಲಿ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು, ಖುಷಿ ಆಯಿತು. ಎಳೆ ರಂಗೋಲಿ ಎಲ್ಲ ಹಾಕಿದ್ರು. ಹಾಗೆ ಒಳಗಡೆ ಫುಲ್ ಕವರ್ ಆಗಿತ್ತು. ಎಲ್ಲರೂ ಅಮ್ಮ ಮಗ ಮತ್ತು ಮಗಳು ಎಲ್ಲನೂ ಕರ್ಕೊಂಡು ಬಂದು ಕೂಡಿಸ್ಕೊಂಡಿದ್ರು. ಹಾಗೆ ಪುರೋಹಿತರು ಕೂಡ ಬಂದಿದ್ದರು. ಅವರು ಆಲ್ಮೋಸ್ಟ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಗೊಂಬೆ ಚಿಕ್ಕವಳಾಗಿದ್ದಾಗ ಅಕ್ಷರಾಭ್ಯಾಸ ಮಾಡಿಸಿರಲಿಲ್ಲ. ಯಾಕೆ ಅಂದರೆ ಗೊಂಬೆ ಹುಟ್ಟಿದಾದ್ಮೇಲೆ ಕರೋನಾ ಬಂತು. 3 years ನಾವೆಲ್ಲೂ ಹೊರಗಡೆ ಹೋಗಾಗಿರಲಿಲ್ಲ. ಅದಾದಮೇಲೆ ನಾನು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಮಾಡಿಸಿರಲಿಲ್ಲ. ಗೊಂಬೆಗೆ ಮಾಡಿಸಿರ್ಲಿಲ್ವಲ್ಲ, ಹಾಗಾಗಿ ಮೌರಿಂಗೂ ಕೂಡ ಮಾಡಿಸೋದು ಬೇಡ ಅಂತೇಳಿ ಮಾಡಿಸಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಗಳಿಗೆ ಮಾಡಿಸಿದ್ರೆ ಮಗನಿಗೂ ಮಾಡಿಸ್ಬೇಕು, ಇಲ್ಲಾಂದರೆ ಮಾಡಿಸ್ಬಾರ್ದು ಅನ್ನೋದು ನಂದು ಒಂದು ಪಾಲಿಸಿ. ಯಾಕೆ ಅಂದರೆ ದೊಡ್ಡವರಾದಾಗ ಮಗಳಿಗೆ ಮಾಡಿಸಿದ್ದೆ ಮಗನಿಗೆ ಮಾಡಿಸಿಲ್ಲ ಅನ್ನೋದು ಏನಾದರೂ ಗೊತ್ತಾದರೆ ಅವ್ರಿಗೆ ಬೇಜಾರಾಗುತ್ತೆ, ಯಾಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಮಾಡ್ಸೋಕ್ಕೆ ಹೋಗಿರಲಿಲ್ಲ. ಯಾವುದೇ ಪೂಜೆ ಆಗಿರ್ಬೋದು, ಯಾವುದೇ ಸೆಲೆಬ್ರೇಷನ್ ಆಗಿರ್ಬೋದು, ನನ್ನ ಮಗಳಿಗೆ ಏನು ಮಾಡಿಸಿರ್ತೀನಿ ನನ್ನ ಮಗನಿಗೂ ಅದೇ ಕೂಡ ಮಾಡಿಸ್ತೀನಿ. ಮಗಳಿಗೆ ಮಾಡಿಸಿದ್ರೆ ನಾನು ಖಂಡಿತ ಮಾಡ್ಸೋಕ್ಕೆ ಹೋಗಲ್ಲ. ಇಬ್ಬರು ನನಗೆ ಈಕ್ವಲ್ ಆಗಿರೋದ್ರಿಂದ ಇಬ್ರಿಗೂ ಒಳ್ಳೆಯದು ಏನಿರುತ್ತೆ ಅದು ಇಬ್ರಿಗೂ ಈಕ್ವಲ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ನಂದು ಒಂದು ಮೈಂಡ್ಸೆಟ್ಟು. ಹಾಗಾಗಿ ನಾನು ಮಾಡಿಸಿರಲಿಲ್ಲ. ಸೊ ಫೈನಲಿ ಇಬ್ಬರಿಗೂ ಅಕ್ಷರಾಭ್ಯಾಸ ಇಲ್ಲ ಆಗ್ತಿದೆ ಇವತ್ತು, ಅದು ಖುಷಿ ಆಗ್ತಿದೆ. ಹಾಗೆ ನನ್ನ ಮಗಳು ಇವಾಗ 2nd standard, ಪರವಾಗಿಲ್ಲ, ಅವಳಿಗೂ ಕೂಡ ಜೊತೆಲಿ ಕರ್ಕೊಂಡೋಗಿ ಮಾಡಿಸೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಸೊ ಪೂಜೆ ಸ್ಟಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆರಾಮಾಗಿ ಮುಗೀತು. ನನ್ನ ಮಗ ಫುಲ್ ತರಲೆ ಎಲ್ಲ ಮಾಡ್ತಾಯಿದ್ದ. ನಾವು ಅಕ್ಕಿ ಎಲ್ಲ ಏನು ತೊಗೊಂಬಂದಿದ್ವಿ ಅದರಲ್ಲೆಲ್ಲ ಆಟ ಆಡ್ಕೊಂಡು ಕೂತಿದ್ದ. ಎಲ್ಲ ಮಕ್ಕಳು ಆರಾಮಾಗಿದ್ದರೆ ಇವನು ಮಾತ್ರ ಫುಲ್ ತರಲೆ ಮಾಡ್ಕೊಂಡೇ ಕೂತಿದ್ದ. ಸೊ ನೋಡ್ತಾ ಇರ್ಬೋದು, ಇಲ್ಲೂ ನನ್ನ ಮಗ ಅಕ್ಕಿಯೆಲ್ಲ ಎತ್ಕೊಂಡು ಕೆಳಗಡೆ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಗೊಂಬೆ ಪ್ರೇ ಮಾಡ್ತಾಳೆ, ಕೈ ಮುಗಿತಾಳೆ, ಆರಾಮಾಗಿ ಎಂಜಾಯ್ ಮಾಡಿದ್ಲು. 1.5 hours ಇದು ಪೂಜೆ ಇತ್ತು. ಚೆನ್ನಾಗಿತ್ತು, ಚೆನ್ನಾಗಾಯಿತು ಕೂಡ ಪೂಜೆ. ಇವಾಗ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಯಿತು. ಫಸ್ಟ್ ನಮಗೆ ಓಂ ಅಂತ ಬರೆಯೋಕ್ಕೆ ಹೇಳಿದ್ರು. ಓಂ ಅಂತೆಲ್ಲ ಬರೆದ ಮೇಲೆ ಕನ್ನಡ ವರ್ಣಮಾಲೆಯಿಂದ ಹಾ ಬರ್ಸಿದ್ರು, ಇಂಗ್ಲೀಷ್ ವರ್ಣಮಾಲೆಯಿಂದ ಎ ಬರ್ಸಿದ್ರು. ಅದೆಲ್ಲ ಆದಮೇಲೆ ಇಬ್ರಿಗೂ ಕೂಡ ನಾನು ಮಾಡಿಸ್ದೆ. ಅದನ್ನು ಇಬ್ಬರು ಹ್ಯಾಂಡ್ ಹಿಡ್ಕೊಂಬಗ್ಲೆ ಅಂತ ಹೇಳ್ಬಿಟ್ಟು ಅವನ ಜೊತೆಗೆ ಅವಳಿಗೂ ಕೂಡ ಮಾಡಿಸ್ದೆ. ಹಾಗೆ ಅವಳಿಗೆ ಸಪ್ರೇಟಾಗಿ ನೀನೇ ಬರೀತೀಯಲ್ವಾ ಬರಿ ಮಗಳೇ ಅಂತ ಹೇಳಿದೆ. ನಾನು ಒಂದು ಕಡೆ ನನ್ನ ಮಗನಿಗೆ ಬರ್ಸಿದ್ರೆ, ಇನ್ನು ಅವಳ ಜಾಗದಲ್ಲಿ ಗೊಂಬೆ ಆ ಮತ್ತು ಎ ಓಂ ಅಂತೆಲ್ಲ ಕೂಡ ಅವಳು ಬರೆದ್ಲು. ಸೊ ಖುಷಿ ಆಯಿತು, ಇಬ್ರಿಗೂ ಒಂದೇ ಸಲ ಅಕ್ಷರಾಭ್ಯಾಸ ಮಾಡಿಸ್ತಿದ್ದೀನಲ್ಲ ಅಂತ. ನನ್ನ ಮಗಳಿಗೆ ಯೂರೋ ಕಿಡ್ಸ್ ಸ್ಟಾರ್ಟ್ ಆದಾಗ ಈ ಮ್ಯಾನೇಜ್ಮೆಂಟ್ ಇರಲಿಲ್ಲ, ಹಾಗಾಗಿ ಅವರು ಅಕ್ಷರಾಭ್ಯಾಸ ಎಲ್ಲ ಏನೂ ಮಾಡಿಸಿರಲಿಲ್ಲ. ಬಟ್ ಈ ಮ್ಯಾನೇಜ್ಮೆಂಟ್ ಬಂದಮೇಲೆ ಎವ್ರಿ ಇಯರು ನರ್ಸರಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಯಾವುದಾದ್ರೂ ಪೇರೆಂಟ್ಸು ಮಕ್ಕಳುಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ದೆ ಮಿಸ್ ಮಾಡ್ಕೊಂಡಿದ್ರೆ ಯೂರೋ ಕಿಡ್ಸಲ್ಲಿ ಜಾಯಿನ್ ಮಾಡಿದ್ರೆ ಖಂಡಿತ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಸೊ ಆವಾಗ ನಾವು ಖುಷಿ ಪಟ್ಕೊಬೇಕು. ಫೈನಲಿ ನಾವು ಕೂಡ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು ಅದೆಲ್ಲ ಬರ್ದಾದ್ಮೇಲೆ ಓ ಮತ್ತು ಆ ಎಲ್ಲ ಬರ್ದಾದ್ಮೇಲೆ ನಾವೇನು ಅಕ್ಕಿ ಎಲ್ಲ ತಟ್ಟೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ಮಗು ತಲೆ ಮೇಲೆ ಇಡಬೇಕು. ಆವಾಗ ಪುರೋಹಿತರು ನಮಗೆ ಒಂದಷ್ಟು ಮಂತ್ರ ಎಲ್ಲ ಹೇಳಕ್ಕೆ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ನಾವು ಹೇಳಬೇಕು, ರಿಪೀಟೆಡ್ ಆಗಿ ನಾವು ಕೂಡ ಹೇಳಬೇಕು. ಅದನ್ನೆಲ್ಲ ಮಾಡಿದ್ವಿ. ಅದನ್ನು ನಾನು ಮೌರಿಗೆ ಮಾತ್ರ ಮಾಡಿದೆ, ಯಾಕಂದರೆ ಆ ಪುರೋಹಿತರು 2 ಸಲ ಮಂತ್ರ ಎಲ್ಲ ಏನೂ ಹೇಳಲ್ಲ. ಹಂಗಾಗಿ ಅದನ್ನು ತಲೆ ಮೇಲೆ ಇಟ್ಟು ಮೌರಿಗೆ ಅದೆಲ್ಲ ಆದಮೇಲೆ ಹಳ್ಳಿ ಎಲೆ ಬರುತ್ತಲ್ಲ ಅದನ್ನು ಬಾಯಲ್ಲಿ ಬರೀತಾರೆ, ಅದನ್ನು ಕೂಡ ನಾನು ಎಲ್ಲರಿಗೂ ಮಾಡಿಸಿದೆ. ಅವರು ಕೇಳ್ತಾಯಿದ್ರು ಯೂರೋ ಕಿಡ್ಸ್ ಜಾಯಿನ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಕಿಡ್ಸಿಂದ ನಾಳೆ ನನ್ನ ಮಗಳು ಮುಗಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವಳಿಗೂ ಕೂಡ ಅಂತಂದರು, ಪ್ರಿನ್ಸಿ ಅವಳಿಗೂ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅವರು ಅದನ್ನು ಕೂಡ ಅವಳಿಗೂ ಮಾಡಿದರು. ನನ್ನ ಮಗಳು ಫುಲ್ ಖುಷಿಯಾದರು. ಸ್ಕೂಲಲ್ಲಿ ಹೇಳಿದರು ಜಾಯಿನ್ ಮಾಡೋ ಟೈಮಲ್ಲ ನೋಡಿದಾಗ ಅಕ್ಷರಾಭ್ಯಾಸ ಡೇಟ್ ಎಲ್ಲ. ನನ್ನ ಮಗಳಿಗೆ ಹೇಳಿದರು, ಮಾಮ ಯಾವತ್ತಮ್ಮ ನಾನು ಬರಲ್ಲ ಅಕ್ಷರಾಭ್ಯಾಸಕ್ಕೆ ಅಂತ ಕೇಳ್ತಾನೆ ಇದ್ದು. ಇವತ್ತು ಅವಳಿಗೆ ತುಂಬಾ ಖುಷಿ ಆಯಿತು ಅಂತ ಅನಿಸುತ್ತೆ. ಹಾಗೆ ಕೆಲವೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅಂದರೆ ಅವನಿಗೆ June 8 ಅಫಿಷಿಯಲ್ ಆಗಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವತ್ತಿನ ದಿನ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು. ಯೂನಿಫಾರ್ಮ್ಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ, ಬಟ್ ಅವ್ನಿಗೆ ತುಂಬ ದೊಡ್ಡ ಸೈಜ್ ಇರೋದ್ರಿಂದ ನಾನು ಅದನ್ನು ರಿಟರ್ನ್ ಮಾಡಿದ್ದೀನಿ. ನನಗೆ ಚಿಕ್ಕ ಸೈಜ್ ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಫಸ್ಟ್ ಡೇ ಅವ್ನಿಗೆ ಯೂನಿಫಾರ್ಮ್ ಎಲ್ಲ ಏನೂ ಹಾಕೋಕ್ಕಾಗಲ್ಲ, ಅದೊಂದು ಮಿಸ್ ಮಾಡ್ಕೊತೀನಿ. ಬಟ್ ನನ್ನ ಮಗ ಬ್ಯಾಗ್ ಕೊಟ್ಟಿಲ್ಲ ನನಗೆ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದ.
ಸೊ ಬ್ಯಾಗೆಲ್ಲ ಕೊಟ್ಟಿದ್ದಾರೆ. ಇದಾದಮೇಲೆ ಅವನಿಗೆ ಸ್ವೀಟ್ ಎಲ್ಲ ಕೊಟ್ಟರು. ಅವರಪ್ಪ ಆಚೆ ವೆಯ್ಟ್ ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ರು. ಸ್ವೀಟ್ ನಮ್ಮ ಅಪ್ಪಂಗೂ ಬೇಕು ಕೊಡಿ ಅಂತ ನಿಂತಿದ್ದ. ಅವ್ರು 5 ನಿಮಿಷ ನೋಡಿದ್ರು, ನೋಡೋಣ ಸುಮ್ಮನೆ ಹೇಳ್ತಿದ್ದಾನ ಅಂತ 5 ನಿಮಿಷ ಕೊಟ್ಟೇ ಇರಲಿಲ್ಲ. 5 ನಿಮಿಷ ಆದರೂ ಅಲ್ಲೇ ಇದ್ದ, ನಮ್ಮ ಅಪ್ಪಂಗೆ ಸ್ವೀಟ್ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮಗ. ಖುಷಿ ಆಯಿತು. ಹಾಗೆ ನನ್ನ ಮಗಳಿಗೆ ಅಲ್ಲಿ ಅವಳ ಫ್ರೆಂಡ್ಸ್ ಸಿಕ್ಕಿದ್ರು, ಅವಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಹಾಗೆ ನನ್ನ ಮಗ ನನ್ನ ಮಗಳು ಇಬ್ಬರೂ ಕೂಡ ಸ್ಲೇಡರಲ್ಲಿ ಸಖತ್ ಎಂಜಾಯ್ ಮಾಡಿದ್ರು. ಬನ್ನಿ ಫಂಕ್ಷನ್ ಇದೆ ಹೋಗಬೇಕು ಬನ್ನಿ ಅಂತ ಕರಿತಿದ್ರು, ಬರೋದಕ್ಕೆ ರೆಡಿ ಇಲ್ಲ ಅವರು. ಇದ್ದಾರೆ, ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಮಗನೇ ಇದು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್. ಯೂರೋ ಕಿಡ್ಸು ನರ್ಸರಿ. ಹ್ಯಾಪಿ ಹ್ಯಾಪಿ ಥಮ್ಸ್ ಅಪ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಹೇಳಬೇಕು. ಥಮ್ಸ್ ಅಪ್ ಎಲ್ಲ ರೈಟ್ ಹ್ಯಾಂಡಲ್ಲಿ ಮಾಡಬೇಕು. ಯಸ್, ಗುಡ್ ಬಾಯ್, ಆಲ್ ದ ಬೆಸ್ಟ್ ಮಗನೇ, ಥ್ಯಾಂಕ್ ಯು ಹೇಳಿ. ಕೆಲವೊಂದಷ್ಟು ಮಕ್ಳುಗಳಿಗೆ ಮಾತ್ರ ಅವರು ನಮಗೆ 1 ವೀಕ್ ಬಿಫೋರೇ ಸೆಟ್ಲಿಂಗ್ ಟೈಮ್ ಅಂತ ಹೇಳಿ ಕಳಿಸಿ ಅಂತ ಹೇಳಿದರು. ಎಲ್ಲ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದಿರಲಿಲ್ಲ. ಅವ್ರಿಗೆ ಇಷ್ಟ ಇತ್ತು ಅನ್ನೇ ಕರ್ಕೊಂಡು ಹೋಗ್ಬೋದಿತ್ತು, ಇಲ್ಲ ಅಂದರೆ ಅದು ನಮಗೆ ಬಿಟ್ಟಿದ್ರು, ಆಪ್ಷನ್ ನಮಗೆ ಕೊಟ್ಟಿದ್ರು. ಸೊ ಇವತ್ತು ಅವರಿಗೆ ಮೊದಲನೇ ದಿನ ಸ್ಕೂಲ್ ಆಗಿರೋದ್ರಿಂದ ಎಲ್ಲ ಪೇರೆಂಟ್ಸ್ಗಳು ಕೂಡ ಮಕ್ಕಳು ಕರ್ಕೊಂಡ್ಬಂದಿರು. ಕೆಲವು ನಂದು ಬ್ಲಾಗ್ಗೆ ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಓನ್ಲಿ. ಹಾಗೆ ನಾನು ಒಳಗಡೆ ಎಲ್ಲ ಬಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಬೇಕಿತ್ತು, ವ್ಲಾಗಿಗೆ ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡೆ. ನನ್ನ ಮಗನಿಗೆ ಮಿಕ್ಸ್ಡ್ ಆಫ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಖುಷಿ, ಒಂದು ಸ್ವಲ್ಪ ಬೇಜಾರು ಎಲ್ಲ ಕೂಡ ಇತ್ತು. ಮ್ಯಾಮ್ ಕರೆದಿದ್ದ ತಕ್ಷಣ ಆರಾಮಾಗಿ ಹೋದ ಅವನು. ಸೊ ಇದು ಮಧ್ಯಾಹ್ನ ಅವನ್ನ ಪಿಕ್ ಮಾಡೋದಕ್ಕೆ ಅಂತ ಬಂದೆ. ನಾನು 1:30ಗೆ ಬಂದೆ ಅವನ್ನ ಪಿಕ್ ಮಾಡೋದಕ್ಕೆ, ಬಟ್ ಅವ್ನು 1:50ಗೆ ಬಂದ. 20 ಮಿನಿಟ್ಸ್ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ. ಕೆಲವೊಂದು ಮಕ್ಕಳನ್ನೆಲ್ಲ ಆರಾಮಾಗಿ ಬಿಟ್ಟಿದ್ರು, ಆರಾಮಾಗಿ ಆಟ ಆಡ್ತಾಯಿದ್ರು. ನೋಡ್ತಾ ಇರ್ಬೋದು ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವ್ರ ಮಕ್ಳಿಗೆ. ಹೋದಾಗ ನನ್ನ ತಲೆಯಲ್ಲಿ ಒಂದೇ ಥಾಟ್ಸ್ ಓಡ್ತಿತ್ತು, ನನ್ನ ಮಗ ಖುಷಿಯಾಗಿ ಬರ್ತಾನೆ, ಹತ್ಕೊಂಡು ಬರ್ತಾನೆ, ನೋಡಬೇಕು ಅಂತ ಹೇಳ್ಬಿಟ್ಟು ಫೈನಲಿ ನನ್ನ ಮಗನ ಕರ್ಕೊಂಡ್ಬರ್ತಿದ್ದಾರೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ, ಯಾರಿಗೆಲ್ಲ ನನ್ನ ಮಗನ ಮೊದಲನೇ ದಿನ ಸ್ಕೂಲ್ ಡೇ ವ್ಲಾಗ್ ಹೇಗಿತ್ತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ.